ಹಾಂ ಆಯ್ತು, 2 ವರ್ಷ ಒಳ್ಳೆ ಕೆಲಸ ಮಾಡಿದ್ದೀವಿ. ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳಿದ್ರು, ಕೊಟ್ಟಿದ್ದೀವಿ. ಭಾಳಷ್ಟು ಪ್ರಚಾರ ಆಯಿತು, ಕೊಡ್ಲಿಕ್ಕೆ ಆಗೋಲ್ಲ. ಸಮರ್ಥವಾಗಿ CM ಅವರು ನಿಭಾಯಿಸಿದ್ದಾರೆ. ಸೊ ಮುಂದೆ ಕೂಡ ಅದನ್ನೇ ಒರೆಸ್ತಾರೆ. ಸೊ ಇನ್ನು ಮತ್ತು ಹಲವಾರು ಯೋಜನೆಗಳನ್ನು ಮಾಡ್ತಾಯಿದ್ದೀವಿ ನಮ್ಮ ಸರ್ಕಾರದಿಂದ. ಈಗ 30 ತಿಂಗಳು ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 30 ತಿಂಗಳು ಇದೆ ಸರ್ಕಾರದಲ್ಲಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಟೀಕೆಗಳನ್ನ ಬಿಜೆಪಿ ನಾವು ಮಾಡಿದ್ವಿ. ಇದು 5 ವರ್ಷ ಕಂಪ್ಲೀಟ್ ಆಗಿ ಹೋಗುತ್ತಲ್ಲ ಸರ್ ಗ್ಯಾರಂಟಿ? ಆಯ್ತಲ್ಲ, ಮತ್ತೆ ಈಗ ಕೊಟ್ಟಿದ್ದೆ ಭರವಸೆಲ್ಲ. ಹಿಂದೀಗ ಆಲ್ಮೋಸ್ಟ್ 2 ತಿಂಗಳೇನೋ ಬ್ಯಾಲೆನ್ಸ್ ಇದೆ. ಯಾವಾಗಲೂ ಇದ್ದೇ ಇರ್ತದೆ 2 ತಿಂಗಳ ಬ್ಯಾಲೆನ್ಸ್. ಸೊ ಅಷ್ಟು ಕೊಟ್ಟಿದ್ದೀವಿ. ಮುಂದೆ ಕೂಡ CM ಅವರು ಹೇಳಿದ್ದಾರೆ, ಅಧ್ಯಕ್ಷರು ಹೇಳಿದ್ದಾರೆ, ನಾವು ಅದನ್ನು ಮುಂದುವರಿಸ್ತೀವಿ, ಫುಲ್ಫಿಲ್ ಮಾಡ್ತೀವಿ ಅಂತ. ಸೊ ಖಂಡಿತ ಮಾಡ್ತಾರೆ. 2.5 ವರ್ಷಗಳ ಆಡಳಿತ ತಮಗೆ ಸಚಿವರಾಗಿ ತೃಪ್ತಿ ಇದೆಯಾ? ನೋಡಿ, ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಕೆಲವರಲ್ಲಿ ಸಕ್ಸಸ್ ಆಗಿದ್ದೀವಿ. ನಮಗೆ ತೊಂದರೆ ಇರೋದು ಹಿಂದೆ BJP ಅವರು ಅನುದಾನ ಇಲ್ಲದೆ ಹಣ ಕೊಟ್ಟಿದ್ದಾರೆ, ನಮಗೆ ದೊಡ್ಡ ಚಾಲೆಂಜು. ಸೊ ಅದ್ರ ಮಧ್ಯ ಗ್ಯಾರಂಟಿ ಕೊಟ್ಟಿದ್ದೀವಿ, ಪ್ಲಸ್ ನಾವು ಹೊಸ ಕೆಲಸ ಮಾಡ್ತಾಯಿದ್ವಿ. ಸೊ ನಮ್ಗೆ ಹೆಚ್ಚು ಬರ್ಡನ್ ಆಗಿದ್ದು ಗ್ಯಾರಂಟಿಯಿಂದ ಅಲ್ಲ, ನಮ್ಗೆ ಬರ್ಡನ್ ಆಗಿದ್ದು ಹಿಂದೆ BJP ಅವರು ಹೆಚ್ಚು ಅನುದಾನ ಕೊಟ್ಟಿದ್ದು. ಅಂದರೆ ಬಜೆಟ್ನಲ್ಲಿ ಅನುದಾನ ಕೊಡದೆ ಗ್ರಾಂಟ್ಗಳನ್ನು ಕೊಟ್ಟಿದ್ದು ನಮಗೆ ದೊಡ್ಡ ಹೊರೆ ಆಗಿದೆ. ಈಗ ಅದಕ್ಕೆ ನಾ ಏನು ಹೇಳಿ ಪೇಪರ್ನಾಗ ಎಲ್ಲ ಪೇಪರ್ನಾಗ ಬಂದುಬಿಟ್ಟಿದೆ. ಎಲ್ಲ ಪೇಪರ್ನಾಗ ಅದು ಬಂದುಬಿಟ್ಟಿದೆ. ಈಗ ಇದಕ್ಕೆ ನಾ ಹೇಳುವಂಥದ್ದು ಏನಿಲ್ಲ. ಹಾಂ, ಅವರೇ ಮಣ್ಣೆ ಮಾಡ್ತಿದ್ದಾರೆ. 5 ವರ್ಷ ಇರ್ತು ಅಂತ ಹೇಳಿದ್ದಾರೆ. ಮತ್ತು ಅದನ್ನೊಂದು 3 ವರ್ಷ ಸೇರಿಸ್ಕೊಂಡು ಹೇಳಿಬಿಡಲ್ಲ, ಅದು 20 ಆಗ್ತದೆ, 21, 20 ಆಗುತ್ತೆ. 5 ವರ್ಷ ಇರ್ತು ಅಂತ ಈಗಾಗಲೇ ಹೇಳಿದ್ದಾರೆ. 3-4 ಸಾರಿ ಹೇಳಿದ್ದಾರೆ. ನಿನ್ನೆ ಮೊನ್ನೆ ಕೂಡ ಎಲ್ಲ ಹೇಳಿದ್ದಾರೆ. ಹಾಂ, ಏನಂತಾರೆ ನಾವು ಹೇಳಿಲ್ಲ ಅಂತ ಹೇಳಿ ಮುಂದಿನ 5 ವರ್ಷದಲ್ಲಿ ನಮ್ಮ ಪ್ರಚಾರ ಮಾಡ್ತಾರೆ. ನಾವು ಮುಂಚೆನೇ ಹೇಳಿದ್ವಿ. ನಾವು ಅದು ಮೇಡಮ್ ನಮ್ಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ನೀವು ಅವ್ರನ್ನೇ ಹೋಗಿ ಕೇಳಬೇಕು. ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಅದು. ನೀವು ನಾವು ರಿಯಾಕ್ಟ್ ಮಾಡ್ಲಿಕ್ಕೆ ಆಗೋಲ್ಲ. ನೀವು ಅವ್ರನ್ನೇ ಏನು ಹೇಳಿದ್ರೆ ಅವ್ರನ್ನೇ ಕೇಳಿದ್ರೆ ಒಳ್ಳೇದು. ಸರ್, ಅವರೇ ಅಧ್ಯಕ್ಷ ಸ್ಥಾನ ತ್ಯಾಗ ಮಾಡೋದಕ್ಕೆ ಅವರೇ ರೆಡಿ ಆಗಿದ್ರು ಕೂಡ ಖರ್ಗೆ ಅವರು ಬೇಡ, ನೀವೇ ಮುಂದುವರಿರಿ ಅನ್ನೋದು ಮಾತನ್ನು ಹೇಳಿದ್ರಂತೆ. ಅದಕ್ಕೆ DK ಶಿವಕುಮಾರ್ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಹೇಳಿಲ್ಲ, ಪದೇ ಹೇಳಿ. ಅದು ಹೈಕಮಾಂಡ್ ಬಿಟ್ಟಂತ ವಿಚಾರ. ಈಗ ಅವ್ರು ಮುಂದುವರಿದ್ರೆ ಮುಂದುವರಿತಾರೆ, ಇಲ್ಲಾಂದ್ರೆ ಇಲ್ಲ. ಈಗ ಅದ್ರಲ್ಲಿ ನಮ್ಮ ಪಾತ್ರ ಏನಿಲ್ಲ. ನಾವೇ ಮಾಡೋದು. ನಮ್ಮ ಪಾತ್ರ ಏನಿಲ್ಲ.